ಬೆಳಗಿನ ಸೂರ್ಯೋದಯದ ಹೊತ್ತಿನಲ್ಲಿ ಹಳೆಯ ಹಳ್ಳಿಯ ದೃಶ್ಯ. ಬಡ ರೈತನು ಹಾಳಾದ ಬಟ್ಟೆ ತೊಟ್ಟು ಚಿಕ್ಕ ಮಣ್ಣಿನ ಮನೆಯ ಹೊರಗೆ ಬರುತ್ತಿದ್ದಾನೆ. ಒಣಗಿದ ಹೊಲ, ದರಿದ್ರ ವಾತಾವರಣ, ಮೃದುವಾದ ಬೆಳಗಿನ ಬೆಳಕು. ರೈತನು ಕೋಳಿಗೂಡಿನಲ್ಲಿ ವಾಲಿ ನೋಡುತ್ತಿರುವಾಗ ಒಂದು ಕಂದು ಕೋಳಿಯ ಕೆಳಗೆ ಹೊಳೆಯುವ ಚಿನ್ನದ ಮೊಟ್ಟೆಯನ್ನು ಕಂಡು ಆಶ್ಚರ್ಯದಿಂದ ಕಣ್ಣು ದೊಡ್ಡದಾಗುತ್ತವೆ. ಮೊಟ್ಟೆಯಿಂದ ಬಂಗಾರದ ಕಿರಣಗಳು ಹೊರಬರುತ್ತಿವೆ. ಮಾಯಾಮಯ ವಾತಾವರಣ, ಆಘಾತದ ಕ್ಷಣ. ಹಳ್ಳಿ ಮಾರುಕಟ್ಟೆಯಲ್ಲಿ ರೈತನು ಹೊಳೆಯುವ ಚಿನ್ನದ ಮೊಟ್ಟೆಯನ್ನು ಮಾರುತ್ತಿದ್ದಾನೆ. ವ್ಯಾಪಾರಿಗಳು ಆಶ್ಚರ್ಯದಿಂದ ನೋಡುತ್ತಾರೆ. ನಂತರ ರೈತನು ಮನೆಗೆ ಆಹಾರ, ಬಟ್ಟೆ, ಬೀಜಗಳ ಜೊತೆ ಸಂತೋಷದಿಂದ ಬರುತ್ತಾನೆ. ಕುಟುಂಬ ಸಂತೋಷದಲ್ಲಿದೆ. ಹರ್ಷಭರಿತ ಬೆಳಕು, ಆಶಾದಾಯಕ ವಾತಾವರಣ. ರಾತ್ರಿ ಸಮಯದಲ್ಲಿ ರೈತನು ತನ್ನ ಮನೆಯಲ್ಲಿ ಕುಳಿತು ಹೊಳೆಯುವ ಚಿನ್ನದ ನಾಣ್ಯಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಲೋಭದಿಂದ ನೋಡುವನು. ಅವನ ಮುಖದಲ್ಲಿ ದಯೆಯಿಂದ ಲೋಭಕ್ಕೆ ಬದಲಾದ ಭಾವನೆ. ಅವನ ಕಲ್ಪನೆಗಳಲ್ಲಿ ಬಂಗಾರದ ಗುಡ್ಡಗಳು ಹೊಳೆಯುತ್ತಿವೆ. ಗಾಢ ಬೆಳಕು. ರೈತನು ಆಸೆಪಟ್ಟು ಚಿನ್ನದ ಕೋಳಿಯನ್ನು ಚಾಕುವಿನಿಂದ ಕತ್ತರಿಸುತ್ತಿದ್ದಾನೆ. ಆದರೆ ಒಳಗೆ ಏನೂ ಇಲ್ಲ. ಕೋಳಿ ಪ್ರಾಣವಿಲ್ಲದೆ ಬಿದ್ದಿದೆ. ರೈತನು ಶಾಕ್ ಮತ್ತು ಪಶ್ಚಾತ್ತಾಪದಿಂದ ನೋಡುವನು. ಕುಟುಂಬವು ಅಳುತ್ತಾ ನಿಂತಿದೆ. ಕತ್ತಲಾದ ವಾತಾವರಣ ಆವರಿಸಿದೆ. ಮುಗ್ಧ ಮಕ್ಕಳ ಗುಂಪಿಗೆ ರೈತನು ಮರದ ಕೆಳಗೆ ಕೂತು ತನ್ನ ಕಥೆಯನ್ನು ಹೇಳುತ್ತಾನೆ. ಮಕ್ಕಳು ಗಮನದಿಂದ ಕೇಳುತ್ತಾರೆ. ಹಿನ್ನೆಲೆಯಲ್ಲಿ ಮೃದುವಾದ ಸೂರ್ಯಾಸ್ತದ ಬಂಗಾರದ ಬೆಳಕು, ಶಾಂತ ಮತ್ತು ಹೃದಯ ಸ್ಪರ್ಶಿ ವಾತಾವರಣ. ಈ ಕಥೆಯ ಅರ್ಥವೇನೆಂದರೆ, ಅತಿ ಆಸೆ ಗತಿಗೇಡು. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.